ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇದು ನನ್ನ ಫೇವ್ರೆಟ್ ಸ್ಕೂಟಿ. ಅಂದರೆ ನಾನು ಕೆಲಸಕ್ಕೆ ಹೋಗಬೇಕಾದ್ರೆ ಇಷ್ಟಪಟ್ಟು ಇದೇ ಕಲರ್ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಹಾಗೆ ನೆನ್ನೆ 2 ದಾಸವಾಳ ಮಗ್ಗಾಗಿತ್ತು, ಸೊ ಅರಳಿದೆ ಅಂತ ನೋಡೋಣ ಅಂತ ಬೆಳಿಗ್ಗೆ ಫಸ್ಟ್ ಕೆಲಸ ಮಾಡಿದ್ದೆ ಅದು. ಹಾಗೆ ಹೊಟ್ಟೆ ಹಸಿತಿತ್ತು, ಹಾಲು ಕಾಯಿಸ್ತಾಯಿದ್ರು ಅಮ್ಮ. ಹಾಗೆ ಅವರೆಕಾಳು ಪಲ್ಯ, ಚಪಾತಿ ಎಲ್ಲ ಕಲಸಿಟ್ಟಿದ್ರು. ಹಾಲು ಕುಡಿದ್ಬಿಟ್ಟು ಇವತ್ತು ಫ್ರೆಶ್ ಅಪ್ ಆಗಿ ಪೂಜೆ ನಾನೇ ಮಾಡಿದೆ ಇವತ್ತು. ಸೊ ಹೀಗಿತ್ತು ಪೂಜೆ. ಹಾಗೆ ನನಗೆ ಚಿತ್ರಾನ್ನ ಮಾಡಿದರು. ಸೊ ನಾನು ಚಿತ್ರಾನ್ನ ತಿಂದ್ಬಿಟ್ಟು ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ರೆಗ್ಯುಲರ್ ಚೆಕಪ್ ಇತ್ತು. ಈ ಸಲ ಅಮ್ಮ ಬರಲಿಲ್ಲ. ಎವ್ರಿ ಟೈಮ್ ಅವರೇ ಬರ್ತಾಯಿದ್ದಿದ್ದು, ಈ ಸಲ ಬರಲಿಲ್ಲ ಬಿಕಾಸ್ ಜಸ್ಟ್ ರೆಗ್ಯುಲರ್ ಚೆಕಪ್ ಇತ್ತು. ಸೊ ರೀಚ್ ಆಗಿಬಿಟ್ಟು ಒಳಗಡೆ ಹೋಗಿ ನನ್ನ ಹಸ್ಬೆಂಡ್ ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದರು. ಸೊ ನಾನು ಹೋಗ್ಬಿಟ್ಟು ಅಲ್ಲಿ ಕನ್ಸಲ್ಟೇಷನ್ ಫಾರ್ಮ್ ತೊಗೊತಿರ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೆ. ಸೊ ಇದು ಕನ್ಸಲ್ಟೇಷನ್ ಫಾರ್ಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಎಂಟ್ರಿ ಮಾಡಿಸಿ ಕನ್ಸಲ್ಟೇಷನ್ ಫಾರ್ಮ್ ತೊಗೊಂಡು, ಯೂಶ್ವಲಿ ನಾವು ಫಸ್ಟಿಂದನೂ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲಿಂದನೂ ನಾವು ತೋರಿಸ್ತಾ ಇರೋದು BGS ಅಲ್ಲೇ. ಸೊ ನಮಗೆ ಕಂಫರ್ಟಬಲ್ ಇದೆ, ಅದಕ್ಕೆ ಇಲ್ಲೇ ತೋರಿಸ್ತಿದ್ದೀವಿ. ಆ್ಯಂಡ್ ಅಲ್ಲಿ ದೇವರಿದೆ ಅಲ್ಲ, ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಬಂದರು. ಸೊ ಇಬ್ಬರು ಹಾಗೆ ಹೊರಟ್ವಿ, ತೋರಿಸ್ಕೊಂಬಿಟ್ಟು ಮನೆಗೆ ಹೊರಟ್ವಿ. ಅವ್ರ ಕಾರ್ ತರೋದಕ್ಕೆ ಹೋದ್ರು, ನಾನು ಹಂಗೆ ವೆಯ್ಟ್ ಮಾಡ್ತಾಯಿದ್ದೆ. ನಂದು ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ ನಾನು ಸ್ವಲ್ಪ ಫುಡ್ಡಲ್ಲೆಲ್ಲ ಅವಾಯ್ಡ್ ಮಾಡಬೇಕು. ಆದರೂ ನಾನು ಅವ್ರ ಮಾತು ಕೇಳಲ್ಲ. ಅದು ಕೊಡಿಸ್ರಿ, ಇದು ಕೊಡಿಸ್ರಿ, ಹಂಗೆ ಹಿಂಗೆ ಅಂತ ಕೇಳ್ತಾನೆ ಇರ್ತೀನಿ. ಪಾಪ ಅವ್ರಿಗೂ ಕೊಡ್ಸೋದಕ್ಕೆ ಇಷ್ಟ, ಆದರೆ ಏನು ಮಾಡ್ತೀಯ, ಏನಾದರೂ ಆದರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಭಯ. ಹಂಗೂ ಹೋಗಲಿ ಅಂತ ಹೇಳ್ಬಿಟ್ಟು ಒಂದು ವೆಜ್ ರೋಲ್ ಕೊಡಿಸೋದಕ್ಕೆ ಅಂತ ಕರ್ಕೊಂಡೋದ್ರು. ಸೊ ಫೈನಲಿ ಮನೆಗೆ ಬಂದುಬಿಟ್ವಿ. ಹೋಗಿ ಹೇಳ್ತಾ ಇದ್ದೇನೆ ಬಂದರು ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಜಿಮ್ಗೆ ಹೋಗೋದಕ್ಕೋಸ್ಕರ ಓಟ್ಸ್ ತಿಂತಾಯಿದ್ರು. ನೈಟ್ ನಾನೇ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ.